ಹರಿಯಾಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನೇಶ್ ಫೋಗಟ್ ಗೆಲುವು. ಜುಲಾನಾ ಕ್ಷೇತ್ರದಲ್ಲಿ ಕುಸ್ತಿಪಟು ವಿನೇಶ್ ಫೋಗಟ್ ಜಯಬೇರಿ ಬಾರಿಸಿದ್ದಾರೆ. ಮೊದಲ ಚುನಾವಣೆಯಲ್ಲೇ ಕುಸ್ತಿಪಟು ವಿನೇಶ್ ಫೋಗಟ್ ಜಯಬೇರಿ ಬಾರಿಸಿದ್ದಾರೆ. ಆರಂಭದಲ್ಲಿ ಹಿನ್ನಡೆ ಅನುಭವಿಸಿದ್ರು, ನಿರಾಶರಾಗಿದ್ರು. ಆದರೆ ಅಂತಿಮವಾಗಿ ಗೆಲುವು ವಿನೇಶ್ ಫೋಗಟ್ಗೆ ಒಲಿದಿದೆ. 6,000 ಮತಗಳ ಅಂತರದಿಂದ ಗೆಲುವು. ಜುಲಾನಾ ಕ್ಷೇತ್ರದಿಂದ ವಿನೇಶ್ ಫೋಗಟ್ ಸ್ಪರ್ಧಿಸಿದ್ರು. ಪ್ರಶಾಂತ್, ವಿನೇಶ್ ಫೋಗಟ್ ಆರಂಭಿಕ ಹಂತದಲ್ಲಿ ನಿರಾಸೆ ಅನುಭವಿಸಿದ್ರು. ಒಂದು 2,000-3,000 ಮತಗಳ ಅಂತರದಿಂದ ಹಿನ್ನಡೆ ಅನುಭವಿಸ್ತಾ ಇದ್ರು. ಅಂಡ್ ಫೈನಲಿ ಶಿವನ್ 6,000 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಅಂಡ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಗೆಲುವಿನ ನಂತರದ ವಿಜುವಲ್ಸ್ ಇವು. ಅಲ್ಲ, ನಿಶ್ಚಿತವಾಗಿ ನೋಡಿ, ಕುಸ್ತಿ ಫೆಡರೇಷನ್ನ ಪಾಲಿಟಿಕ್ಸ್ ಏನು ನಡೀತು, ಮಹಿಳಾ ಕುಸ್ತಿಪಟುಗಳ ಹೋರಾಟ, ವಿನೇಶ್ ಫೋಗಟ್ ಭಾಳ ಆ್ಯಕ್ಟಿವ್ ಆಗಿ ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಅದಾದಮೇಲೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ನಂತರ ವಿನೇಶ್ ಫೋಗಟ್, ದೀಪೇಂದರ್ ಹುಡ್ಡಾ ಅವರನ್ನು ನೀವು ಚುನಾವಣೆಗೆ ನಿಲ್ಲಿ ಅಂತ ಕರೆದ್ರು. ವಿನೇಶ್ ಫೋಗಟ್ ಚುನಾವಣೆಗೂ ಕೂಡ ಸ್ಪರ್ಧಿಸಿದರು. ಮೊದಲ 1-2 ಗಂಟೆ ವಿನೇಶ್ ಫೋಗಟ್ 3,500-4,000 ಮತಗಳಿಂದ ಹಿಂದಿದ್ದರು. ನಂತರ ಅವರು 10-11 ನಂತರ ಲೀಡ್ ತೆಗೆದುಕೊಂಡು ಈಗ 6,000 ಮತಗಳ ಅಂತರದಿಂದ ಯೋಗೇಶ್ ಕುಮಾರ್ ವಿರುದ್ಧ ವಿನೇಶ್ ಫೋಗಟ್ ಜಯಗಳಿಸಿದ್ದಾರೆ. ಒಂದು ರೋಲರ್ ಕಾಸ್ಟರ್ ಜರ್ನಿ ಅಂತ ನನಗನ್ಸುತ್ತೆ. ಕುಸ್ತಿ ಫೆಡರೇಷನ್ನು, ಅದರ ರಾಜಕಾರಣ, ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಎಷ್ಟು ಗ್ರಾಮ್ನ ಅಂತರದಿಂದ 100 ಗ್ರಾಮ್ನ ಅಂತರದಿಂದ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪದಕವನ್ನು ತಪ್ಪಿಸ್ಕೊಂಡ್ರು. ಅದಾದಮೇಲೆ ಅವ್ರಿಗೆ MLA ಸೀಟ್ ಸಿಕ್ಕಿದೆ. ಮೊದಲ ಚುನಾವಣೆಯಲ್ಲೇ ಗೆದ್ದಿದ್ದಾರೆ. ಕವಿ ಖುಷಿ ಕವಿ ಗಮ್. ಪ್ರಾಯಶಃ ವಿನೇಶ್ ಫೋಗಟ್ರ ಗೆಲುವು ಅಂದರೆ ಹರಿಯಾಣದಲ್ಲಿ ಕುಸ್ತಿಪಟುಗಳ ಒಂದು ಆಕ್ರೋಶ BJP ಮೇಲೆ ಏನಿತ್ತು, ಅಂದರೆ ಅದರಲ್ಲಿ ಪಾಲಿಟಿಕ್ಸ್ ನಿಶ್ಚಿತವಾಗಿತ್ತು. ಆದರೆ ವಿನೇಶ್ ಫೋಗಟ್ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 100 ಗ್ರಾಮ್ ತಪ್ಪಿಸ್ಕೊಂಡಿದ್ದನ್ನು ಒಂದು ಪೊಲಿಟಿಕಲ್ ಸ್ನೋಬಾಲ್ ಆಗಿ ಮಾಡಲಾಯಿತು. ಅದರ ಲಾಭ ವಿನೇಶ್ ಫೋಗಟ್ಗೂ ಆಗಿದೆ, ಕಾಂಗ್ರೆಸ್ಗೂ ಕೂಡ ಅಲ್ಲಿ ಆದಂತೆ ಕಂಡು ಬರ್ತಾ ಇದೆ. ಆ ಕ್ಷೇತ್ರಕ್ಕೆ ಸೀಮಿತವಾಗಿ ನೋಡಿದಾಗ ಮಾತ್ರ. ಅದು ಸಾರ್ವತ್ರಿಕವಾಗಿ ಹರಿಯಾಣದಲ್ಲಿ ಏನೋ ಲಾಭ ತಂದಂತೆ ಕಾಣ್ತಾ ಇಲ್ಲ. ಅಂದರೆ ನೋಡಿ, ಅದಕ್ಕೆ ನಾನು ಹೇಳಿದೆ, ಯಾಕೆ ಕಾಂಗ್ರೆಸ್ ಗೆಲ್ಲುವ ಚುನಾವಣೆ ಇದಂತ ಎಲ್ಲರೂ ಹೇಳ್ತಿದ್ರು ಅಂತಂದರೆ, ರೈತ ಹೋರಾಟ, ಎಪಿಸೆಂಟರ್ ಆಫ್ ಕಿಸಾನ್ ಹೋರಾಟ ಹರಿಯಾಣ ಮತ್ತು ದಿಲ್ಲಿ ಬಾರ್ಡರ್ ಇತ್ತು, ಶುಂಗ್ಲು ಬಾರ್ಡರ್. ಆ ಬಾರ್ಡರ್ನಲ್ಲಿ ಕಾರಣದಿಂದಾಗಿ ರೈತರ ಹೋರಾಟದ ಒಂದು ಎಪಿಸೆಂಟರ್ ಆಗಿ ಹರಿಯಾಣ ರೂಪುಗೊಂಡಿತ್ತು. ಬಟ್ ಅದು ಕಾಂಗ್ರೆಸ್ಗೆ ಲಾಭ ತಂದಂತೆ ಕಾಣ್ತಾ ಇಲ್ಲ. ಜಾಟ್ರು BJP ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶಿತಗೊಂಡಿದ್ದರು. ಹೀಗಾಗಿ ಮನೋಹರ್ ಲಾಲ್ ಖಟ್ಟರ್ ಅವರನ್ನು ಅಲ್ಲಿಂದ ಕೆಳಗಿಳಿಸಲಾಯಿತು. ಅದು BJPಗೆ ಲಾಭವನ್ನು ತಂದಂತೆ ಕಾಣ್ತಾ ಇಲ್ಲ. ಭೂಪಿಂದರ್ ಸಿಂಗ್ ಹುಡ್ಡಾ ಹೇಳದಂತೆ ಟಿಕೆಟ್ಗಳನ್ನು ಹಂಚಲಾಯಿತು. ಕುಮಾರ್ ಶೆಲ್ಜಾ ಏನು ಹೇಳಿದರು, ಆಮೇಲೆ ಏನು ಮುಖ್ಯಮಂತ್ರಿ ಡಿಸೈಡ್ ಮಾಡ್ತೀರಿ, ಇವತ್ತೇ ಭೂಪಿಂದರ್ ಹುಡ್ಡಾ ಹೇಳದಂತೆ ಟಿಕೆಟ್ ಕೊಟ್ಟಿದ್ದೀರಿ, ನಾಳೆ ಗೆದ್ದು ಬಂದವರೆಲ್ಲ ಅವರನ್ನೇ ಗೆಲ್ಲಿಸ್ತಾರೆ ಅಂತ ಕುಮಾರ್ ಶೆಲ್ಜಾ ಆರೋಪ ಆಗಿತ್ತು. ಇದು ಭೂಪಿಂದರ್ ಹುಡ್ಡಾ ಕೈಯಲ್ಲಿ ಸ್ವತಂತ್ರ ಕೊಟ್ಟು ಅವರದೇ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಸಂಕೇತಗಳನ್ನು ಕೊಟ್ಟರೂ ಕೂಡ ಜಾಟ್ ಬಾಹುಳ್ಯ ಕ್ಷೇತ್ರಗಳಲ್ಲಿ 50% ರಿಸಲ್ಟ್ ಬಂದಿದೆ. ಅದರ ಅರ್ಥ ಏನು ಅಂತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ರೈಟ್ ಪಾಪ, ಒಂದು ಚಿಕ್ಕ ಬ್ರೇಕ್ ತಗೋಣ. ಅದಕ್ಕೆ ಮುಂಚೆ ಶಂಕರ್ ಶೆಟ್ರೆ, BJP ಪಾಲಿಗೆ ಇದೊಂದು ಬೂಸ್ಟರ್ ಸಿಕ್ಕಿದೆ. ನಾನು ವಿನಯ್ ಅವ್ರಿಗೂ ಅದನ್ನೇ ಕೇಳಿದೆ. ಮುಂದೆ ಇನ್ನೂ 2 ರಾಜ್ಯಗಳ ಎಲೆಕ್ಷನ್ ಇದೆ. BJP ಪಾಲಿಗೆ ಬೂಸ್ಟರ್ BJPಗೆ ಆಲ್ರೆಡಿ ಬೂಸ್ಟರ್ ಡೋಸ್ಗಳು ಸಿಕ್ಕಿವೆ. ಆ್ಯಕ್ಚುಲಿ ಇದರಲ್ಲಿ ಏನಂದರೆ ಮೇಜರಿಗೆ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆ ಆಯಿತು. ಆ್ಯಕ್ಚುಲಿ ಕಾಂಗ್ರೆಸ್ಗೆ ಅವ್ರು ಏನಂತ ಪುಟಿದು ಹೇಳ್ತಾರೆ ಅಂತ ಹೇಳುವಾಗ ಮೇಲೆ ಬರ್ತಾರೆ ಅಂತ ಹೇಳಿ ಸಡನ್ನ ಡೌನ್ ಆಗ್ತಾರೆ. ಈ ಎಲೆಕ್ಷನ್ 2 ಸ್ಟೇಟ್ಗಳಲ್ಲೆಲ್ಲ ಅವ್ರು ಬರ್ತಾರೆ. ಇನ್ನೇನು ಕಾಂಗ್ರೆಸ್ ಹೋಗಿ ಪ್ರಬಲವಾಗಿ ಬೆಳೀತಾ ಉಂಟು. ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಎಲೆಕ್ಷನ್ ಅಡ್ವಾಂಟೇಜ್ ಆಗ್ಬಾರ್ದು, ಸಡನ್ನ ಬಿದ್ದೋದ್ರು. ಈಗ 50 ಹಾಫ್ ಸೆಂಚುರಿ ಕ್ರಾಸ್ ಆದರು BJP ಅವರು. ಫಿಗರ್ BJP ಅವ್ರದ್ದು ಏರ್ತಾನೆ ಉಂಟು, ಕಾಂಗ್ರೆಸ್ನವರು ಕಮ್ಮಿ ಆಗ್ತಾ ಉಂಟು. ಮೊರವರಿಗೆ ನೀವು ವಿನೇಶ್ ಫೋಗಟ್ ರಿಸಲ್ಟ್ ಡಿಕ್ಲೇರ್ ಅಂತ ಹೇಳಿದರೆ ಈಗ ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿ ಇರಬೇಕೆಲ್ಲ. ಎಲೆಕ್ಷನ್ ಡಿಕ್ಲೇರ್ ಆಯ್ತು ಅಂದರೆ ಕೌಂಟಿಂಗ್ ಸ್ಟೇಜ್ ಫೈನಲ್ ಆಯಿತು. ಇದುವರೆಗೆ ಒಂದು ಹೋಪ್ ಇತ್ತು ಕಾಂಗ್ರೆಸ್ ವಲಯದಲ್ಲಿ, ನಾವು ಇನ್ನಾದರೂ ಮುಂದೆ ಬರ್ಬೋದು ಎಲ್ಲ ಎಕ್ಸಿಟ್ಗಳು ಪೋಲ್ ಹೇಳಿದ್ದೆ, ಫಸ್ಟಿಗೆ ಮೊದಲು ಲೀಡ್ ಆಗಿದ್ದೆವು ಹಾಗೆ ಈಗ. ಇನ್ನು ನನಗಂತೂ ಐ ಲಾಸ್ಟ್ ದಿ ಹೋಪ್. ಮತ್ತೊಂದು ನೋಡಿ ಗೊತ್ತಾ, ಈಗ ಅದರ್ಸಿಗೂ ಪ್ರಾಮಿನೆಂಟ್ ಇಲ್ಲ ಅಲ್ಲಿ. ಲಾಸ್ಟ್ ಟೈಮು
ಅದರ್ ಇವರಿಗೆ 4 ಸೀಟ್ ಕಮ್ಮಿ ಆಗಿ ಈ ಅದರ್ಸ್ ಇದು ಸಪೋರ್ಟ್ ಎಲ್ಲ ಅವ್ರು ಈ ಕಡೆ ಬರೋದು ಆ ಕಡೆ ಎಲ್ಲ ಬೇಡ ಅಂತ ಒಂದು 10% ಸೀಟ್ ಇರುವಂಥ JJP ಅಂತ ತಗೊಂಡು ಅಲ್ಲೇ ಅವನನ್ನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡಿ ಅಲ್ಲೇ ಅವರನ್ನು ಮಿನಿಸ್ಟರ್ ಮಾಡಿ ಒಂದು ಸುಭದ್ರವಾದ ಸರ್ಕಾರ ಮಾಡಬೇಕಂತ BJP ಅವರು ಹೊರಟರು. ಇನ್ಫ್ಯಾಕ್ಟ್ ಆಗ ಇಂಡಿಪೆಂಡೆನ್ಸ್ 5 ಜನ ಬಂದು ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿದರು. ಆದರೆ ಇಂಡಿಪೆಂಡೆಂಟ್ ನಂಬ್ಕೊಳ್ಳಿಕ್ಕೆ ಹೌದು ಅದ್ರ ಬದಲು ಒಂದು ಸಿಂಗಲ್ ಪಾರ್ಟಿ ಅಂತ ತಗೊಂಡು ಗೌರ್ಮೆಂಟ್ ಮಾಡುವ ಅಂತೇಳಿ ಆತನಿಗೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಬಿಟ್ಟು ಇನ್ನೊಂದು ಇಬ್ಬರಿಗೆ ಒಳ್ಳೆ ಪ್ರಬಲವಾದ ಮಿನಿಸ್ಟ್ರಿ ಕೊಟ್ಟೆಲ್ಲ ಗೌರ್ಮೆಂಟ್. ಈ ಸಲ ಅವ್ರಿಗೆ ಯಾವುದೇ ಅಡಚಣೆ ಇಲ್ಲ. 50 ಸೀಟ್ ಸಿಂಗಲ್ ಪಾರ್ಟಿ ಮೆಜಾರಿಟಿ ಬಂದು ಸುಭದ್ರವಾದ ಸರ್ಕಾರ ಮಾಡೋದು. ಈಗ 6 ಜನ ಇದ್ದಾರಲ್ಲ ಅವರು ಅದು ಕಾಯ್ತಿರ್ತಾರೆ ಆ ತಂತ್ರ ಬರಲಪ್ಪ ನಮಗೊಂದು ವೇಟೇಜ್ ಸಿಗ್ತದೆ, ಮಿನಿಸ್ಟರ್ ಆಗ್ಬೋದು ಅಥವಾ ಏನೋ ಗಳಿಕೆ ಮಾಡ್ಬೋದು ಅಂತ. ಈಗ 6 ಜನರಿಗೂ ಇದಿಲ್ಲ. ನಿಜವಾಗಿ ಏನೇ ಆಗಲಿ, ಯಾರೇ ಗೆಲ್ಲಿ ಸೋಲ್ಲಿ ಭಾವನಾ, ಇಲೆಕ್ಷನ್ ಯಾವುದೇ ಪಾರ್ಟಿಗಳನ್ನು ಅಬ್ಸಲ್ಯೂಟ್ ಮೆಜಾರಿಟಿ ಕೊಡಬೇಕು. ಆ ತಂತ್ರ ಎಂದೂ ಬರಬಾರ್ದು. ಈ ಎರಡೂ ರಾಜ್ಯಗಳ ರಿಸಲ್ಟ್ ಹಂಗೆ ಇದೆ. ಜನ ಮೆಜಾರಿಟಿ ಬಗ್ಗೆನೇ ಹೆಚ್ಚಿನ ಗಮನ ಕೊಟ್ಟಿದ್ದಾರೆ. ನ್ಯಾಷನಲ್ ಕಾನ್ಫರೆನ್ಸ್ಗೂ ಕೂಡ 44 ಹತ್ತತ್ರ ಇದೆ. ಬಿಜೆಪಿ ಇಲ್ಲಿ ಏನು ಗೊತ್ತಾ, ಇಲ್ಲಿ ನಿಮಗೆ ಮೊನ್ನೆ ಎಕ್ಸಿಟ್ ಪೋಲ್ ಪ್ರಕಾರ ಹಂಗೆಲ್ಲಾದರೂ ಜಮ್ಮು ಆ್ಯಂಡ್ ಕಾಶ್ಮೀರ ಬರ್ಬೋದು, ಇದು ಅಬ್ಸಲ್ಯೂಟ್ ಮೆಜಾರಿಟಿ. ಅಲ್ಲಿ ಹಂಗೆ ಬಂದರೆ ನಿಮಗೆ ಈಗಲೇ ಹೇಳಿದೆ ಕಾಣಬೇಕು ನಾನು, ಏನಂದರೆ ಅಲ್ಲಿ ನಾಮಿನೇಟೆಡ್ ಮೆಂಬರ್ಸ್ ಇದ್ದಾರಲ್ಲ 6 ಜನ, ಅವ್ರ ಲಿಸ್ಟ್ ರೆಡಿ ಆಗಿದಂತೆ, 5 ಜನ ಲಿಸ್ಟ್ ರೆಡಿ ಆಗಿದಂತೆ. ಅದಕ್ಕೆ ಆಲ್ರೆಡಿ ಕಾಂಗ್ರೆಸ್ ಅವರು ಅಬ್ಜೆಕ್ಟ್ ಮಾಡಿದ್ರು ನಿನ್ನೆ, ಇಲ್ಲ ಲಿಸ್ಟ್ ಫಾರ್ಮೇಷನ್ ಗೌರ್ಮೆಂಟ್ ಫಾರ್ಮೇಷನ್ ಆದ್ಮೇಲೆ ಆಗಬೇಕು, ಯಾವುದೇ ಗೌರ್ಮೆಂಟ್ ಆಗಲಿ ಈಗ ಮಾಡಬಾರ್ದು ಲೆಫ್ಟಿನೆಂಟ್ ಗವರ್ನರ್ ಅಂತ. ಬಟ್ ಎಲ್ಲಾದರೂ ಹಂಗೆ ಬಂದಿದ್ರೆ ಅಲ್ಲಿ ಇನ್ನೇನು ಸರ್ಕಸ್ ಗಿರ್ಕಸ್ ನಡೀತಿತ್ತು. ಬಟ್ 2 ಕ್ಷೇತ್ರಗಳು ನೀವು ಆಗಲೇ ಸಿಂಗಲ್ ಪಾರ್ಟಿಗೆ ಅಬ್ಸಲ್ಯೂಟ್ ಒಂದು ಸಿಂಗಲ್ ಪಾರ್ಟಿ ಅವ್ರ ಸಿಂಗಲ್ ಅಲಯನ್ಸ್ ಪ್ರೀ ಪೋಲ್ ಅಲಯನ್ಸ್ಗೆ ಮೆಜಾರಿಟಿ ಕೊಟ್ಟು ಜನ ಒಂದು ಒಳ್ಳೆ ನಿರ್ಧಾರವನ್ನು ಕೊಟ್ಟಿದ್ದಾರೆ. ಇದೇ ರೀತಿ ನಿರ್ಧಾರ ಬರಬೇಕು. ಹಂಗಂತ ಬರಲಿ. ನಮ್ಮ ಕರ್ನಾಟಕದಲ್ಲಿ ಯಾವುದೇ ಪಾರ್ಟಿ ಆಗಲಿ ಅಥವಾ ದೇಶದಲ್ಲಿ ಯಾವುದೇ ಪಾರ್ಟಿ ಆಗಲಿ ಯಾವುದೇ ಆಗಲಿ ಸಿಂಗಲ್ ಪಾರ್ಟಿ ಅಥವಾ ಪ್ರೀ ಪೋಲ್ ಅಲಯನ್ಸ್ಗೆ ಮೆಜಾರಿಟಿ ಕೊಡಬೇಕು. ಯಾಕಂದರೆ ಅತಂತ್ರ ಸರ್ಕಾರ ಇರಲ್ಲ, ಒಂದು ಸುಭದ್ರವಾದ ಸರ್ಕಾರ ಇರ್ತದೆ. ಸ್ಕೀಮ್ಗಳು ಕೊಡ್ತಾ ಇರ್ಬೋದು, ಜನ ಕಲ್ಯಾಣ ಕೆಲಸಗಳನ್ನು ಮಾಡ್ತಾ ಇರೋದು, ಡೆವಲಪ್ಮೆಂಟ್ ವರ್ಕ್ ಮಾಡ್ತಾ ಇರ್ಬೋದು. ಹಾಗಾಗಿ ಇನ್ನೋಡಿ 5 ವರ್ಷ ಸತತವಾಗಿ 3ನೇ ಬಾರಿ ಹರಿಯಾಣದಲ್ಲಿ 15 ವರ್ಷದ ಹಿಂದೆ ಬಿಫೋರ್ 2014 ಅದೊಂದು ಪಾರ್ಟಿ ಅಲ್ಲ 4ಕ್ಕಿದ್ದದು. ಹರಿಯಾಣದಲ್ಲಿ ಲಾಸ್ಟ್ ಇಲೆಕ್ಷನ್ ಫೇಸ್ ಮಾಡುತ್ತಾ ಇರುವಾಗ 2004 ಅವರ ಸೀಟ್ ಇದೆ 4ರಿಂದ 47 ಹೋಗಿ 41 ಇಳಿದು ಇವತ್ತು 50 ಕ್ರಾಸ್ ಆಗಿ ರೈಟ್ ವಾಪಸ್ ಬರ್ತೀನಿ. ಐ ಥಿಂಕ್ ಬಿಜೆಪಿ ಅವರಿಗೆ ಇದೊಂದು ಬಿಗ್ ಸರ್ಪ್ರೈಸ್ ಡೇ ಅಂತ ಅನ್ಸುತ್ತೆ. ಆರಂಭದಲ್ಲಿ ಎಲ್ಲರಲ್ಲೂ ಒಂದು ನೀರಸ ಇತ್ತು, ಆದ್ರೆ ಈಗ ಸೆಲೆಬ್ರೇಷನ್ ಮೋಡ್ ನಲ್ಲಿದ್ದಾರೆ. ಈಗಿರುವ ಟ್ರೆಂಡ್ ಪ್ರಕಾರ ಬಿಜೆಪಿ 50, ಕಾಂಗ್ರೆಸ್ 35. ಇನ್ನು ಜಮ್ಮು ಕಾಶ್ಮೀರದಲ್ಲಿ NC ನ್ಯಾಷನಲ್ ಕಾನ್ಫರೆನ್ಸ್ ಒಂದೇ 43 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದೆ. ಕಾಂಗ್ರೆಸ್ 8, ಬಿಜೆಪಿ 28. ಹಾಗಾದ್ರೆ ಬಿಜೆಪಿ ಗೆದ್ದಿದ್ದೆಲ್ಲಿ, ಅಂದ್ರೆ ಗೆಲ್ತಾ ಇರೋದೆಲ್ಲಿ, ಕಾಂಗ್ರೆಸ್ ಬಿದ್ದಿದ್ದೆಲ್ಲಿ? ಇದ್ರ ಬಗ್ಗೆ ಮಾತಾಡೋಣ, ಒಂದು ಚಿಕ್ಕ ಬ್ರೇಕ್ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.